ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಕೆಲವೊಮ್ಮೆ ಸಣ್ಣದಾಗಿ ಪ್ರಾರಂಭವಾಗುವ ಕೆಲವು ವಿಷಯಗಳು ಎಲ್ಲೆಲ್ಲಿಗೋ ಬೆಳೆದುಕೊಂಡು ಹೋಗಿ ಕೊನೆಗೆ ಯಾರ ಹಿಡಿತಕ್ಕೂ ಸಿಗದಂತಹ ಪರಿಸ್ಥಿತಿಯನ್ನು ತಲುಪುತ್ತೆ. ಇಂದು ಕೂಡ ಅಂತಹದೇ ಒಂದು ಕೇಸಿನ ಮುಂದುವರಿದ ಭಾಗ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗುವ ಸುದ್ದಿ ಹರಿದು ಬರುತ್ತಿದ್ದಂತೆ ಈ FIR ಸಹಜವಾಗಿ ಅವರ ವಿರೋಧಿಗಳಿಗೆ, ಅಂದರೆ ಮುಖ್ಯಮಂತ್ರಿಗಳ ವಿರೋಧಿಗಳಿಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಇದನ್ನು ಅವರು ನಿರೀಕ್ಷೆ ಮಾಡಿದ್ದರು ಮುಖ್ಯಮಂತ್ರಿಗಳು ಅನ್ನೋದು ಬಹು ಸಹಜ ಮತ್ತು ಕಾಮನ್ ಸೆನ್ಸ್. ಕಾರಣ, ಒಂದು ಕಾಲದಲ್ಲಿ ಯಾವಾಗಲೂ ಅವರು ವಕೀಲಿ ವೃತ್ತಿಯನ್ನೇ ಮಾಡಿರವರು. ನಾನು ಯಾವುದೇ ತಪ್ಪು ಮಾಡಿಲ್ಲ, ಹೀಗಾಗಿ ನನಗೆ ಯಾವುದೇ ಭಯ ಇಲ್ಲ, ನಾನು ಭಯಗೊಂಡವನಂತೆ ಕಾಣುತ್ತಿದ್ದೀನಾ ಅಂತ ನೀವೇ ಹೇಳಿ ಅಂತ ಮಾಧ್ಯಮದವರನ್ನು ಪ್ರಶ್ನೆ ಮಾಡಿದ್ದಾರೆ. ಈ ಮಧ್ಯೆ ಲೋಕಾಯುಕ್ತ SP ಪ್ರಾಮಾಣಿಕ ತನಿಖೆ ನಡೆಸುವುದು ಅನುಮಾನ ಎಂದಿರುವ ದೂರುದಾರ ಸ್ನೇಹಮಯಿ ಕೃಷ್ಣ CBI ತನಿಖೆಯನ್ನು ಕೋರಿ ಹೈಕೋರ್ಟ್ ಮೆಟ್ಟಿಲು ಏರಿದ್ದಾರೆ. ಬಹುಶಃ ಮುಂದಿನ ವಾರ ಯಾವಾಗಲೂ ವಿಚಾರಣೆಗೆ ಬರಬಹುದು. ಸೋಮವಾರ ಅಂತಿದ್ದಾರೆ ಸರ್. ಬರ್ಬೋದು, ಹೇಳಕ್ಕಾಗಲ್ಲ, ಯು ಕಾಂಟ್ ಸೇ. ನಾವು ತಪ್ಪೇ ಮಾಡಿಲ್ವಲ್ರಿ. ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಸಾರಿ ರಾಜಕೀಯ ಕೇಸ್ಗಳು. ಪ್ಲೀಸ್ ಅಂಡರ್ಲೈನ್, ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ. ನಾನು ಎದುರಿದ್ದೀನ ಈಗ. ಸೊ ಈ ಪ್ರಕರಣ CBIಗೆ ನಾವು ಕೊಡಿಸ್ತೀವಿ ಸರ್. ಖಂಡಿತವಲ್ಲ ಸರ್. ಈಗ ಒಂದು ಮೊಬೈಲ್ ಫೋನ್ಗೆ ಎದುರ್ಕೊಳ್ಳೋಂಥ ಪೊಲೀಸ್ SP, ಒಂದು ಮೊಬೈಲ್ ಫೋನ್ಗೆ ಎದುರ್ಕೊಳ್ಳೋ ವ್ಯಕ್ತಿ ನಿಜವಾದ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಪ್ರಾಮಾಣಿಕ ತನಿಖೆ ಮಾಡಿ ಸತ್ಯನ ಎತ್ತಿಡಿದ್ರೆ ನಮಗೆ ಇಡೋಕ್ಕಾಗ್ತಾ ಹೇಳಿ? ಖಂಡಿತವಾಗಲಿಲ್ಲ. ಹಾಗಾಗಿ ಈ ಪ್ರಕರಣ CBI ಕೊಡಿಸೋದಂತ ಖಚಿತ. ನಾವು ಅಲ್ಲಿವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೀವಿ. CM ಹೇಳ್ತಾ ಇದ್ರು ಅಂಡರ್ಲೈನ್ ರಾಜಕೀಯವಾಗಿ FIR ಆಗಿರೋದು ಇದೇ ಫಸ್ಟ್ ಅಂತ. ಆದರೆ ಅದು ಆ ಕಪ್ಪು ಚುಕ್ಕಿ ಉಳ್ಕೊಳ್ತಲ್ಲ ಸರ್. ರಾಜಕಾರಣಿಗಳು ರಾಜಕೀಯವಾಗಿ ಅಥವಾ ರಾಜಕೀಯ ದ್ವೇಷದಲ್ಲಿ, ಲೈಕ್ ಕಾಂಗ್ರೆಸ್ನವರು ED CBI ಬಂದಾಗ ಹೇಳ್ದಂಗೆ, ಈಗ BJPನವರು ಕಾಂಗ್ರೆಸ್ ಮೇಲೆ ಹೇಳ್ತಿರೋ ಹಾಗೆ ವಿವಿಧ ಪ್ರಕರಣಗಳಲ್ಲಿ ಹೇಗೆ, ಅದು ನಿಮ್ಮ ಹೇಳಿಕೆ. ಆದರೆ ನಂತರ ಒಮ್ಮೆ ಅದು ನ್ಯಾಯಾಲಯವನ್ನು ಪ್ರವೇಶ ಮಾಡಿದ ನಂತರ ಆ ಪ್ರಶ್ನೆಗಳು ಉದ್ಭವವಾಗುವುದಿಲ್ಲ, ಅಲ್ಲೇ ಅದು ಇತ್ಯರ್ಥವಾಗಬೇಕು. ಎಸ್, ಅಲ್ಲ, ಅವ್ರ ರಾಜಕೀಯ ಜೀವನದಲ್ಲಿ ಇಲ್ಲಿಯವರೆಗೂ ಕಪ್ಪು ಚುಕ್ಕಿ ಇಲ್ಲ ಅಂತಿದ್ದು ಈಗ ಬಂದಾಯ್ತಲ್ವಾ ಸರ್? ಹೀಗೆ ಬಂತು ಅಂತ ಹೇಳ್ತೀರಿ. ಈಗ 90 ದಿನದ ಮೇಲೆ ಅದು ಏನಾಗುತ್ತೆ ಅನ್ನೋದ್ರ ಮೇಲೆ ಉಳ್ಕೊಳ್ತಾ ಇಲ್ಲ. FIR ದಾಖಲಾದ ಕೂಡಲೇ ನೀವು ಎಲ್ಲವೂ ಮುಗಿದಿ ಹೋಗಿದೆ ಅನ್ನೋ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಲೈಕ್ ಎನಿ ಅದರ್ ಕೇಸ್, ಅದು ಪ್ರಜ್ವಲ್ ಇರಬಹುದು, ರೇವಣ್ಣ ಇರಬಹುದು, ಅಥವಾ ದರ್ಶನ್ ಇರಬಹುದು, ಮತ್ತೊಂದಿರಬಹುದು, ಎಲ್ಲವೂ ಆರೋಪಗಳ ಹಂತವೇ. ಅದು ಸ್ಥಿರವಾಗಬೇಕಾದರೆ ನಂತರವೇ. ಆದರೆ ಇಂತಹ ಆರೋಪದ ಅಡಿಯಲ್ಲಿ ಒಂದು FIR ಹಾಕಿಸ್ಕೊಂಡಿರೋದು ಅವರ ಜೀವನದಲ್ಲಿ ಮೊದಲನೇ ಬಾರಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.